ಕೃಷ್ಣರಾಜ ಒಡೆಯರಿಗೆ ಒಂದು ಭವಿಷ್ಯ ಇತ್ತು, ಅಂದ್ರೆ ಒಂದು ಮುಂಗಾಣಿಕೆ ಇತ್ತು. ನಮ್ಮ ರಾಜ್ಯವನ್ನ ಹೇಗೆಲ್ಲ ಅಭಿವೃದ್ಧಿ ಮಾಡಬಹುದು. ಎಲ್ಲ ರಾಜರುಗಳು ಸಂಸ್ಥಾನವನ್ನ ವಿಸ್ತರಿಸೋದು ಒಂದು ರೀತಿಯಾದ್ರೆ, ನಾಲ್ವಡಿ ಕೃಷ್ಣರಾಜ ಒಡೆಯರ ಆಲೋಚನೆ ಬೇರೆ ಇತ್ತು. ಅದು ಸಾಮಾಜಿಕವಾಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ಆರ್ಥಿಕವಾಗಿರ್ಬೋದು. ಈ ಆಲೋಚನಾ ಕ್ರಮದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಬಹಳ ಸಾಧನೆಗೈದಂತ ಒಬ್ಬ ರಾಜರ್ಷಿ. ಸೊ ಅವರು ಹಲವಾರು ಕೆಲಸಗಳನ್ನು ಮಾಡ್ಕೊಂಡಿದ್ದಾರೆ. ಉದಾಹರಣೆ ಅಂತ ಹೇಳಕ್ ಹೋದ್ರೆ ಒಂದು 2-3 ನಿಮ್ಗೆ ಹೇಳ್ಬೋದು. ಅದನ್ನು ಹೊರತುಪಡಿಸಿ ಕೂಡ ಅವರ ಸಾಧನೆಗಳ ಬಗ್ಗೆ ಮಾತಾಡ್ತಿದ್ರೆ ನಿಜವಾಗ್ಲೂ ದಿನಗಟ್ಟಲೆ ಮಾತಾಡ್ಬೋದು. ಅಷ್ಟು ಸಾಧನೆಯನ್ನ ಮಾಡಿರುವಂತ ಒಬ್ಬ ರಾಜರ್ಷಿ ಅಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರು. ತಮ್ಗೆಲ್ಲರಿಗೂ ಗೊತ್ತಿದೆ, KRS ಅದಕ್ಕೆ ಒಂದು ಬಹಳ ಉತ್ತಮವಾಗಿರ್ತಕ್ಕಂಥ ಉದಾಹರಣೆ. ಸೊ KRS ಅನ್ನು ಹೊರತುಪಡಿಸಿದ್ರೆ ನಮ್ಮ ಕರ್ನಾಟಕದಲ್ಲಿ ಮೊದಲು ಕಟ್ಟಿದಂತ ವಾಣಿ ವಿಲಾಸ ಏನ್ ನಾವು ಮಾರಿ ಕಣಿವೆ ಅಂತೀವಿ, ಅದು ಮೊಟ್ಟ ಮೊದಲನೇ ಕರ್ನಾಟಕದಲ್ಲಿ ಕಟ್ಟಿದಂತ ಒಂದು ಡ್ಯಾಮ್. ಆಮೇಲೆ ನಮ್ಮ ತುಮಕೂರು ಜಿಲ್ಲೆ ತಾವೆಲ್ಲರೂ ನೋಡಿರ್ಬೋದು, ಮಾರ್ಕೋನಹಳ್ಳಿ ಡ್ಯಾಮ್ ಸ್ವಯಂ ಚಾಲಿತ ಅಲ್ಲೂ ನೋಡಿದಿರಲ್ವಾ. ಸೊ ಸ್ವಯಂ ಚಾಲಿತವಾಗಿ ಕಟ್ಟಿದಂತಹ ಡ್ಯಾಮ್ಗಳು. ಸೊ ಅದನ್ನು ಹೊರತುಪಡಿಸಿ ಕೂಡ ನಾಲ್ವಡಿ ಕೃಷ್ಣರಾಜ ಒಡೆಯರು ಹಲವಾರು ಅಭಿವೃದ್ಧಿ ಕಾರ್ಯಕ್ರಮ ಮಾಡಿದ್ದಾರೆ. ಉದಾಹರಣೆಗೆ ನಮ್ಗೆ ಬೆಂಗಳೂರಿನಲ್ಲಿ ನಿಮಾನ್ಸರ್ಗೆ ಜಾಗ ಕೊಟ್ಟಿದ್ದು ಯಾರು ಅಂತಾನೆ ಗೊತ್ತಿಲ್ಲ, ಆದ್ರೆ ಅಲ್ಲಿ 100 ಎಕರೆ ಜಾಗವನ್ನ ಕೊಟ್ಟು ನಾಲ್ವಡಿ ಕೃಷ್ಣರಾಜ ಒಡೆಯರು ನಿಮಾನ್ಸನ್ನ ಸ್ಥಾಪನೆ ಮಾಡ್ತಾರೆ. ಅದಾದ ನಂತರ ಅವರು ತಾವೆಲ್ಲರೂ ಕೇಳಿದ್ರೆ ಬ್ಯಾಂಕಿಂಗ್ ವ್ಯವಸ್ಥೆ, ಮೈಸೂರು ಬ್ಯಾಂಕ್, ಸ್ಟೇಟ್ ಆಫ್ ಮೈಸೂರು ಬ್ಯಾಂಕ್ ಇದೆಯಲ್ಲ, ಸೊ ಅದನ್ನು ಕೂಡ ಸ್ಥಾಪನೆ ಮಾಡ್ತಾರೆ. ಅದ್ರ ಜೊತೆ ಇವತ್ತು ಉಕ್ಕಿನ ಕಾರ್ಖಾನೆಗಳಾಗಿರ್ಬೋದು, ಅದ್ರ ಜೊತೆ ಇವತ್ತು ಮೈಸೂರು ಸ್ಟ್ಯಾಂಡರ್ಡ್ ಸೋಪ್ ಕಾರ್ಖಾನೆಗಳಾಗಿರ್ಬೋದು. ಸೊ ಅದೆಲ್ಲವನ್ನು ಹೊರತುಪಡಿಸಿ ಇವತ್ತು ಏನು ನಾವು ಮೀಸಲಾತಿ ಅಂತ ಹೇಳ್ತೀವಿ, ಸೊ ಆಗಿನ ಕಾಲಘಟ್ಟದಲ್ಲಿ ಅಂದ್ರೆ 900ರ ಕಾಲಘಟ್ಟದಲ್ಲಿ ಜಾತಿ ಪದ್ಧತಿ ತುಂಬಾ ಪೀಕ್ ನಲ್ಲಿ ಇದ್ದಂತಹ ಸಮಯ ಅಲ್ವಾ. ಅಲ್ಲಿ ಮೀಸಲಾತಿಯನ್ನ ತರೋ ವಿಷಯನೇ ತುಂಬಾ ಗಂಭೀರವಾದದ್ದು. ಸೊ ಅಂತ ಕಾಲಘಟ್ಟದಲ್ಲಿ ಮೀಸಲಾತಿಯನ್ನ ಕೊಡಬೇಕು ಹಿಂದುಳಿದ ವರ್ಗಗಳಿಗೆ, ಅವರ ಉದ್ಯೋಗದಲ್ಲಾಗಿರ್ಬೋದು, ಶಿಕ್ಷಣದಲ್ಲಾಗಿರ್ಬೋದು ಅಂತ ಹೇಳಿ ಮೀಸಲಾತಿಯ ಜನಕ ಅಂತಾನೆ ಕರೆಸ್ಕೊಳ್ತಾರೆ. ಹೀಗೆ ಹಲವಾರು ಅವರ ಹಾದಿಯನ್ನು ನೋಡಿದ್ರೆ ಖಂಡಿತವಾಗ್ಲೂ ಹಲವಾರು ಸಾಧನೆಗಳನ್ನ ಮಾಡಿರ್ತಕ್ಕಂಥ ನಾಲ್ವಡಿ ಕೃಷ್ಣರಾಜರ ಒಡೆಯರ ಸಾಧನೆ ಈ ಭೂಮಿ ಇರೋವರೆಗೂ ಕೂಡ ಅದು ಸವಿಯಲ್ಲ. ಸೊ ಹಾಗಾಗಿ ಆ ರಾಜರ್ಷಿಯ ಜಯಂತ್ಯೋತ್ಸವವನ್ನು ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಾ ಇದ್ವಿ. ಇನ್ನೂ ಕೂಡ ಅತಿಥಿ ಗಣ್ಯರಿದ್ದಾರೆ, ಮಾತಾಡ್ತಾರೆ. ಸೊ ನನಗೆ ಇಲ್ಲಿ ಕರೆದು ಒಂದು 2 ವಿಷಯಗಳನ್ನ ಹಂಚ್ಕೊಳ್ಳೋಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಕಲ್ಪವೃಕ್ಷ ಯುವ ನಗರ ಮತ್ತು ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷರಿಗೆ ಮತ್ತೆ KSEM ಶಿಕ್ಷಣ ಮಹಾವಿದ್ಯಾಲಯದ ಎಲ್ಲ ಅತಿಥಿ ಉಪನ್ಯಾಸಕರಿಗೆ ಮತ್ತು ಪ್ರಾಂಶುಪಾಲರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಈ ಮಾತಿಗೆ ವಿರಾಮವನ್ನು ನೀಡ್ತಾ ಇದ್ದೀನಿ.